ನಮಸ್ತೆ ಎಲ್ರಿಗೂ. ಬೆಳಗಿನ ಶುಭೋದಯ. ನಾನಿವತ್ತು ಪೂಜೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಮಂಗಳವಾರ 5 ದಿವಸದಿಂದ, ಇವತ್ತು 5 ದಿವಸ ಆಯಿತು ಪೂಜೆ ಮಾಡಿರಲಿಲ್ಲ. ದೇವ್ರ ರೂಮ್ ಎಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು 6:30ಗೆ ಎದ್ದಿದ್ದು. ಇವತ್ತು ಟೈಮು ಆಗೋಗ್ಬಿಟ್ಟಿತ್ತು ಎದ್ದಾಗ. ಹಾಗಾಗಿ ಈಗ ಟೈಮ್ ಬಂದು 8:30. ಇವಾಗ ಪೂಜಾ ರೂಮಿಗೆ ಬಂದಿದ್ದೀನಿ. ಬೆಳಗಿಂದ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿದೆ, ನೆಲ ಒರೆಸಿ ಸ್ನಾನಕ್ಕೆ ನೀರು ಕಾಯಿಸ್ಕೊಂಡು ಬಾಗಿಲು ತೊಳೆದು ಎಲ್ಲ ಕ್ಲೀನ್ ಮಾಡುವಾಗ 8:30. ನಾನು ಸ್ನಾನ ಮಾಡಿ ದೇವ್ರ ರೂಮಿಗೆ ಬರುವಾಗ 8:30. ದೇವ್ರ ರೂಮ್ ಎಲ್ಲ ಒರೆಸ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿ, ಅಂದರೆ ಎಲ್ಲ 5 ದಿನದಿಂದ ದೇವ್ರ ರೂಮ್ ಒಳಗಡೆ ಬಂದಿರಲಿಲ್ವಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಕಸರೆಯಾಗಿತ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಗಂಜು ಅರಿಶಿನ ಎಲ್ಲ ಹಾಕ್ಬಿಟ್ಟು ದೇವ್ರ ರೂಮ್ ಎಲ್ಲ ಒರೆಸ್ಕೊಂಡೆ. ಒಂದು 5 ದಿವಸದಿಂದ ವಾರ ಮಾಡಿರಲಿಲ್ಲ. ಹಾಗಾಗಿ ಮತ್ತು ಈ ಮನೆಗೆ ಬಂದಿದ್ದ ದಿವಸ ನಾನು ಫೋಟೋ ಒರೆಸಿದ್ದು, ಮತ್ತು ಒರೆಸಿರಲಿಲ್ಲ. ಅದಕ್ಕೆ ಅವೆಲ್ಲ ಸ್ವಲ್ಪ ಧೂಳು ಕೂತ್ಕೊಂಡಿತ್ತು. ಅದೆಲ್ಲ ಸ್ವಲ್ಪ ಹಂಗೆ ಒರೆಸ್ಕೊಂಡು ಎಲ್ಲ ಬಟ್ಟಿಡೋಣ ಅಂತ ಕೂತಿದ್ದೀನಿ. ಎಲ್ಲ ಮುಂದ್ಗಡೆ ಇಟ್ಕೊಂಡು ಕೂತಿದ್ದೀನಿ. ಯಾಕಂದರೆ ಯಾವಾಗ ಎದ್ದೊಳಕ್ಕಾಗಲ್ಲ ಅಂತ ಹೂವು ಬಿಡಿಸ್ಕೊಂಬಂದೆ, ಸ್ವಲ್ಪ ಪತ್ರೆ ಅದೆಲ್ಲ ಬಿಡಿಸ್ಕೊಂಬಂದೆ. ಹಂಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. 1-2 ದಿವಸ ನಾನು ದೇವ್ರ ರೂಮಿಗೆ ಬರಲಿಲ್ಲ ಅಂದರೆ ದೇವ್ರ ರೂಮ್ ನೋಡೋಕ್ಕೆ ಆಗಲ್ಲ ನಿಜವಾಗ್ಲೂ. ಯಾಕಂದರೆ ನಾನು ನೋಡಿದ್ದೀನಿ ಸುಮಾರು ಸತಿ. 2 ದಿವಸ ನಾವು ಬಿಟ್ವಿ ಅಂದರೆ ಅದು ಫೋಟೋಗಳು ನೋಡೋಕ್ಕಾಗಲ್ಲ, ಫೋಟೋ ಮುಂದೆನೂ ನೋಡೋಕ್ಕಾಗಲ್ಲ, ಅಷ್ಟೊಂಥರ ಇದಿರಾಗಿರುತ್ತೆ. ಅದಕ್ಕೋಸ್ಕರ ಹೂವು ಎಲ್ಲ ಒಣಗಿಬಿಟ್ಟಿತ್ತು. ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಷ್ಟೊತ್ತಾಯಿತು. ನಾನು ಅತಿಯಾಗಿ ನಂಬೋದು ಚಾಮುಂಡೇಶ್ವರಿನ, ಬಟ್ ಅತಿಯಾಗಿ ನಂಬ್ತೀನಿ. ಮತ್ತು ನಾನು ತಾಯಿ ಉಡಿಸ್ಲಮ್ಮನ ತುಂಬ ನಂಬ್ತೀನಿ. ಇತ್ತೀಚೆಗೆ ಅಂದರೆ ಒಂದು 7-8 ತಿಂಗಳಿಂದ ನಾನು ಅಲ್ಲಿಗೆ ಹೋಗಕ್ಕೆ ನಿಂತಿರೋದು. ಫಸ್ಟಿಂದ ನಮಗೆ ಗೊತ್ತಿರಲಿಲ್ಲ. 7-8 ತಿಂಗಳಾಯಿತು ನಾನು ಅಲ್ಲಿಗೆ ಹೋಗಕ್ಕೆ ನಿಂತ್ಕೊಂಡು. ಅಲ್ಲಿಂದಲೂ ನಾನು ಅಮ್ಮನ ತುಂಬ ನಂಬ್ತೀನಿ. ಯಾಕಂದರೆ ನನಗೆ ಒಂದು ಆರಾಧ್ಯ ದೇವತೆ, ನನಗೆ ನನ್ನ ಮನೆ ದೇವರು ಆಂಜನೇಯ, ಆದರೂ ನನಗೆ ಆರಾಧ್ಯ ದೇವತೆ ಅಂದರೆ ತಾಯಿ ಚಾಮುಂಡೇಶ್ವರಿ. ಯಾಕಂದರೆ ಚಾಮುಂಡೇಶ್ವರಿ ಫೋಟೋನ ಇದೂ ನನಗೆ ಯಾರು ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಫಸ್ಟ್ ಒಬ್ಬರು ಕೇಳಿದರು ಚಾಮುಂಡೇಶ್ವರಿ ಫೋಟೋ ಮನೇಲಿ ಇಡಬಾರ್ದು ಅಂತ. ನನಗೆ ಅದೊಂದು ನನಗೆ ಬೇಜಾರಾಗಿತ್ತು. ಯಾಕೆ ಅಂದರೆ ಶಾಂತಮೂರ್ತಿ ಚಾಮುಂಡೇಶ್ವರಿ ಅಲ್ವಾ. ನಾನು ಆಯಮ್ಮ ಇಡಬಾರ್ದು ಅಂತ ಹೇಳಿದರು. ಸುಮಾರು ಜನ ಕೇಳಿದರು ನನಗೆ, ನಮ್ಮ ಮನೆಗೆ ಬಂದು ನೋಡೋರೆಲ್ಲ ಕೇಳೋರು. ಆದರೂ ನನಗೆ ಅಮ್ಮನ ಫೋಟೋ ತೆಗಿಯೋಕ್ಕೆ ಇಷ್ಟಪಡಲಿಲ್ಲ. ನಾನು ಯಾಕೆ ಇಷ್ಟಪಡಲಿಲ್ಲ ಅಂದರೆ ಹೇಳ್ತೀನಿ ಒಂದು ವಿಷಯನ. ಒಂದು ಸಲ ನಾನು ಸಿಗಂದೂರ್ಗೆ ಹೋಗಿದ್ದೆ. ಹೋದರೆ ಅಲ್ಲಿ ಒಂದು ಚೌಡೇಶ್ವರಿದು ಫೋಟೋ ತಂದೆ. ನಾನು ಸಿಗಂದೂರು ಚೌಡೇಶ್ವರಿ ಫೋಟೋ ತಂದುಬಿಟ್ಟು ಒಂದು ಮನೇಲಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ನನಗೆ ಒಬ್ಬರು ಯಾರೋ ಮಹಾನ್ ಜ್ಞಾನಿಗಳು ಈ ಥರ ಫೋಟೋ ಪೂಜೆ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ, ಬೇಡ ನಿನ್ನ ಫೋಟೋ ತೆಗೆದು ಫಸ್ಟ್ ಆಚೆ ಇಟ್ಬಿಡು, ನಮ್ಮ ಹತ್ರ ಇರೋ ನಮ್ಮ ಊರಲ್ಲಿರೋ ಮೇಷ್ಟ್ರುಗಳೆಲ್ಲ ತಗೊಂಡೋಗಿ ದೇವರು ಫೋಟೋನ ಆಚೆ ಇಟ್ಬಿಟ್ಟವ್ರೆ, ಪಾಪ ತಂದಮೇಲೆ ಎಲ್ಲರಿಗೂ ಕೆಟ್ಟದ್ದಾಗ್ಬಿಡ್ತಂತೆ, ತಗೊಂಡೋಗಿ ಆಚೆ ಇಟ್ಬಿಟ್ಟವ್ರೆ ಅಂತ. ಇಟ್ಬಿಡು ಫಸ್ಟು, ನೀನು ಆ ಫೋಟೋ ಮನೇಲಿ ಇಡಬೇಡ ಅಂತ ಅಂದರು. ನಾನು ಇದನ್ನ ಏನಕ್ಕೆ ಕೇಳಿದೆ ಅಂದರೆ, ಒಂದು ಫೋಟೋದ ಬಗ್ಗೆ ದೇವ್ರ ಬಗ್ಗೆ ಜನ ಹೆಂಗೆ ಮಾತಾಡ್ತಾರೆ ಅಂತ. ಆಮೇಲೆ ನನಗೆ ಗೊತ್ತಿಲ್ಲ ಅವಾಗ. ನನಗೂ ಭಯ ಆಯಿತು. ಅಯ್ಯೋ ದೇವ್ರು, ಹೌದಾ ಇದನ್ನು ಇಡಬಾರ್ದಾ, ಇದೇನಪ್ಪ ಚೌಡೇಶ್ವರಿ ಫೋಟೋ ಮನೇಲಿ ಇಡಬಾರ್ದಾ ಅಂದ್ಬಿಟ್ಟು ನನಗೂ ಇರುತ್ತಲ್ವ ಒಂದು ಸ್ವಲ್ಪ ಭಯ ಅನ್ನೋದು. ಯಾರಾದರೂ ಏನಾದರೂ ಹೇಳಿದ್ರೆ ಭಯ ಅನ್ನೋದು ಇರುತ್ತಲ್ಲ. ಹಂಗಾಗಿ ನಾನೇನು ಮಾಡಿದೆ, ಒಂದು ದಿವಸ ಒಂದು ನಾಗರಕಟ್ಟೆ ಹತ್ರ ದೇವ್ರ ಫೋಟೋ ಇಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ. ಅಲ್ಲಿಂದ ಈಚೆಗೆ ನಮ್ಗೆ ಅದೇನಾಯಿತೋ ಗೊತ್ತಿಲ್ಲ, ಆ ಫೋಟೋ ಯಾವಾಗ ನಮ್ಮ ಮನೆಯಿಂದ ಆಚೆಗೆ ಹೋಯ್ತು, ನಿಜವಾಗ್ಲೂ ನಮಗೆ ಹೆಂಗೆ ಇಷ್ಟೊಂದು ಕಷ್ಟಗಳು ಅನುಭವಿಸ್ಬಿಟ್ಟೆ ಅಂದರೆ, ನಿಜವಾಗ್ಲೂ ತುಂಬ ಅಂದರೆ ತುಂಬ ತೊಂದರೆಗಳ್ನ ನಾನು ಅನುಭವಿಸ್ಬಿಟ್ಟೆ. ಅಂದರೆ ಹುಷಾರಿಲ್ದಂಗೆ ಆಗೋದು, ದುಡ್ಡಿಲ್ದಂಗೆ ಆಗೋದು, ಮನೇಲಿ ಗಲಾಟೆ ಜಗಳ ಯಾವಾಗಲೂ ಆಗೋದು. ನಾನು ಒಂದು ದಿವಸ ಎಲ್ಲೋ ಹಿಂಗೆ ಯಾರನ್ನೋ ಕೇಳಬೇಕಾದ್ರೆ ಅವ್ರು ಹೇಳಿದ್ರು, ನಿಮ್ಗೆ ಯಾವುದೇ ಫೋಟೋ ತರಬೇಡ್ರಿ, ತಂದ ಮೇಲೆ ಮನೇಲಿ ಇಟ್ಟ ಮೇಲೆ ಆಚೆ ಇಡಬೇಡ್ರಿ ಅಂದರು. ಅಂದರೆ ನಾವೀಗ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದರೆ ಆ ಫೋಟೋನ ತರಬಾರ್ದು, ತಂದ ಮೇಲೆ ಅದನ್ನು ನಾವು ಆಚೆ ಇಡಬಾರ್ದು, ಅವ್ರವ್ರ ಮಾತು ಕೇಳಿಬಿಟ್ಟು ಅಲ್ವಾ ಅಂತ ಹೇಳಿದ್ರು. ಹೌದಾ ಅಂಥೇಳಿ ಅಲ್ಲಿಂದ ಈಚೆಗೆ ನಾನು ತಾಯಿ ಆಚೆ ಇಕ್ಕಿದ ಮೇಲೆ ಚಾಮುಂಡೇಶ್ವರಿ ಫೋಟೋ ತಂದು ಇಡಲೇಬೇಕು ಅಂತ ಒಂದು ಹಠ ಬಂದುಬಿಡ್ತು ನನಗೆ. ಏನನ್ನ ಮಾಡಿ ತಾಯಿನ ತಂದು ಮನೇಲಿ ಇಡಬೇಕು ಅಂದ್ಬಿಟ್ಟು ನಾನು ಚಾಮುಂಡೇಶ್ವರಿ ಫೋಟೋನ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಆವಾಗ ನಾನು ತಂದಿಟ್ಟಿದ್ದು. ಇದು 3 ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಚಾಮುಂಡೇಶ್ವರಿನ. ಇವಾಗ ನಾನು ಯಾರು ಏನೇ ಹೇಳಿದ್ರು ಫೋಟೋಗಳ್ನ ತಗೊಂಡೋಗಿ ಆಚೆ ಇಡೋಲ್ಲ. ಹಳೆ ಫೋಟೋಗಳು ಮಾತ್ರ ಇಟ್ಟಿದ್ದೀನಿ 2. ಅಷ್ಟು ಬಿಟ್ಟರೆ ಜಾಸ್ತಿ ಫೋಟೋ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಹಳೆ ಫೋಟೋ 2 ಇಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಚಾಮುಂಡೇಶ್ವರಿ ಫೋಟೋ ನಾನು ಯಾವುದೇ ಕಾರಣಕ್ಕೂ ಆಚೆ ಇಟ್ಟಿಲ್ಲ. ಹಂಗಾಗಿ
ಈ ಫೋಟೋದ ವಿಷಯಕ್ಕೆ ಇನ್ನೊಂದು ಹೇಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಲಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿದ ಫಸ್ಟಿಂದಲೂ ಅಪ್ಪಣ್ಣನ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾನು ವರ್ಷಕ್ಕೊಂದ್ಸಲ ಅವ್ರದ್ದು ಬರ್ತಡೇ ಮಾಡ್ತಿದ್ದೆ. ಬರ್ತಡೇನೇ ಮನೇಲಿ ಕೇಕ್ ತಂದಿಟ್ಟು ಇಲ್ಲ ಸ್ವೀಟ್ ಆದರೂ ಇಟ್ಟು ನಾನು ಪೂಜೆ ಮಾಡ್ತಿದ್ದೆ. ಮತ್ತು ಪುಣ್ಯ ಸ್ಮರಣೆಗೂ ನಾನು ಏನಾದರೂ ಒಂದಿಟ್ಟು ಹಣ್ಣು ಹಂಪಲು ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಫಸ್ಟ್ಲಿಂದಲೂ ಅವ್ರನ್ನ ನಾನು ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ. ಮೊನ್ನೆ ಈ ಫೋಟೋದ ವಿಷಯಕ್ಕೆ ನಾನು ಇದನ್ನು ಹೇಳ್ತಾಯಿದ್ದೀನಿ. ಕಮೆಂಟ್ ಹಾಕಿರೋರಿಗೆ ಮಾತ್ರ ಇದು ಉತ್ತರ, ಎಲ್ಲರಿಗೂ ನಾನು ಕೊಡಲ್ಲ. ಎಲ್ಲರೂ ಕೇಳಿಲ್ಲ ನನಗೆ, ಕೇಳಿರೋರಿಗೆ ಮಾತ್ರ, ಹೇಳಿರೋರಿಗೆ ಮಾತ್ರ. ಒಬ್ಬರು ನನಗೆ ಈ ಮನೆಗೆ ಬಂದಿದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು. ಹಾಕಿದಾಗ ಅಲ್ಲಿ ಈ ಮನೆಗೆ ಬಂದಿದ್ದಿಲ್ಲೂ ನಾನು ಅಪ್ಪಣ್ಣನ ತಂದಿಟ್ಟು ನಾನು ಪೂಜೆ ಮಾಡ್ತಿದ್ದೆ. ನೋಡಿಬಿಟ್ಟು ಅವರು ಸತ್ತಿರೋರ ಫೋಟೋನ ದೇವ್ರ ರೂಮಲ್ಲಿ ಇಡಬೇಡ್ರಿ ಅಂತೇಳಿ ಒಂದು ಕಮೆಂಟ್ ಹಾಕಿದ್ರು ನನಗೆ. ಕಮೆಂಟ್ ಹಾಕವ್ರೆ ನನಗೆ. ನನಗಿದು ಒಂಥರ ಬೇಜಾರಾಯಿತು ಮನಸ್ಸಿಗೆ. ನಾನು 3 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ, ಇದೇನಪ್ಪ ಇದು ಹಿಂಗಾಗೋಯ್ತು ಅಂತ. ಆಮೇಲೆ ನಾನು ಅತಿಯಾಗಿ ನಂಬೋ ಉಡುಸ್ಲಮ್ಮನ ನಾನು ಒಂದು ದಿವಸ ಅಮ್ಮನ್ನ ಕೇಳಿದೆ, ಅಮ್ಮ ಇಡ್ಬೋದಾ ಫೋಟೋ ಇಡು, ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ ಅನ್ನಂಗಿದ್ರೆ ನನಗೆ ಅಪ್ಪಣೆ ಕೊಡು ಅಂತ ನಾನು ಕೇಳಿದೆ. ಅಮ್ಮ ಅವತ್ತು ನನಗೆ ಎಷ್ಟು ಒಂದು ಚೆನ್ನಾಗಿ ಅಪ್ಪಣೆ ಕೊಟ್ಟಳು ಅಂದರೆ, ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ ಕಲ್ಲು ಮೇಲೆ, ಅಷ್ಟು ಒಂದು ನನಗೆ ಅಪ್ಪಣೆ ಕೊಟ್ಟಳು ಅಮ್ಮ. ನನಗೆ ಅಲ್ಲಿಂದ ಈಚೆಗೆ ಧೈರ್ಯ ಬಂತು. ನಾನು ಯಾಕಂದರೆ ಏನು ಕೇಳೋಕ್ಕೆ ಹೋಗಿದ್ದೆ ಅಂದರೆ, ಈ ಫೋಟೋ ತೆಗಿಬೋದಾ ಬೇಡವಾ, ಈ ಫೋಟೋ ತೆಗಿಲ್ಲ ಬೇಡವಾ ಅಂತ ನಾನು ಎರಡೇ ಪ್ರಶ್ನೆ ಅಮ್ಮನ ಮುಂದೆ ಇಟ್ಟಿದ್ದು. ಅಮ್ಮ ತೆಗಿಬೇಡ ಅಂತ ನನಗೆ ಬಲಗಡೆಗೆ ಅಪ್ಪಣೆ ಕೊಟ್ಟಳು. ಇದನ್ನು ನಾನು ಏನು ಕೇಳಿದೆ ಅಂದರೆ, ನಾವು ಯಾವುದೇ ಒಂದು ಕೆಲಸ, ಒಂದು ಫೋಟೋ ಆಚೆ ಇಕ್ಕಬೇಕು ಅಂದ್ರೂ ನಾನು ಪ್ರತಿಯೊಂದನ್ನು ಅಮ್ಮನ ಕೇಳೇ ನಾನು ಮಾಡ್ತೀನಿ. ನನ್ನ ಮನೆಯಲ್ಲಿ ನಾನು ಏನೇ ಒಂದು ಸಣ್ಣ ಕೆಲಸ ಮುಂದಕ್ಕೆ ಹೋಗಬೇಕು, ಏನಾದರೂ ಒಂದು ಮಾಡಬೇಕು ಅಂದರೆ ನಾನು ಅಮ್ಮನ ಅಪ್ಪಣೆ ಇಲ್ದಲೇ ನಾನು ಯಾವುದೂ ಮಾಡಲ್ಲ. ಇದು ನಾನು ನಂಬಿರೋಂಥ ಒಂದು ದೇವತೆ, ತಾಯಿ ಚಾಮುಂಡೇಶ್ವರಿ. ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ತಾಯಿ ಆದವಳಿಗೆ ನಾನು ಹೋಗಿ ಪ್ರಶ್ನೆ ಮುಂದಿಡ್ತೀನಿ. ಆ ಅಮ್ಮ ಬೇಡ ಅಂದಿದ್ದ ಕೆಲಸ ನಾನು ಯಾವತ್ತೂ ಮಾಡಲ್ಲ, ಆ ಅಮ್ಮ ಮಾಡು ಅಂದಿದ್ದ ಕೆಲಸ ನಾನು ಮಾಡ್ತೀನಿ. ಹಂಗಾಗಿ ನಾನು ಇದನ್ನು ಕೇಳಿದೆ. ನನಗೆ ಅಮ್ಮನೇ ಅಪ್ಪಣೆ ಕೊಟ್ಬಿಟ್ಲು, ಇಡು ಫೋಟೋ ಏನೂ ತೊಂದರೆ ಇಲ್ಲ ಅಂತ. ನಾನು ಯಾರೆಷ್ಟೇ ಕೆಟ್ಟದಾಗಿ ಕಮೆಂಟ್ ಹಾಕ್ಕೊಂಡ್ಲಿ, ಯಾರೆಷ್ಟೇ ಒಂದು ಆ ಥರ ಎಲ್ಲ ಕಮೆಂಟ್ ಹಾಕಲಿ, ನಾನಿನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನಗೆ ಅಲ್ಲೇವರೆಗೂ ಅಮ್ಮನ ಕೇಳೋವರೆಗೂ ಭಯ ಆಗಿತ್ತು. ಬಟ್ ನನಗೆ ಆ ಭಯ ಹೋಯ್ತು. ನನ್ನ ಮನಸ್ಸು ಎಲ್ಲೋ ಒಂದು ಕಡೆ ನೋಯ್ತಿತ್ತು, ಫೋಟೋ ತೆಗಿಬೇಕು ಅನ್ನೋದೊಂದು. ನನಗೆ ಆ ಫೋಟೋ ಆ ದೇವ್ರ ರೂಮಿಂದ ಈಚೆ ತೆಗಿಯೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ನನಗೆ ತುಂಬ ನೋವಾಗಿತ್ತು. ನಾನು ಅಮ್ಮನ ಹತ್ರನೂ ಬೇಡ್ಕೊಂಡೆ. ಏನು ಗೊತ್ತಾ, ಅಪ್ಪಣ್ಣನ ನಾನು 3 ವರ್ಷದಿಂದ ನಾನು ಪೂಜೆ ಮಾಡ್ತಾಯಿರೋದು. ನನಗೆ ಯಾವತ್ತೂ ನಮ್ಮ ಮನೇಲಿ ಒಂದು ಕೆಟ್ಟದಾಗಿರ್ಬೋದು, ಒಂದು ಏನೇ ತೊಂದರೆ ಆಗಿರ್ಬೋದು, ಯಾವತ್ತೂ ಇಲ್ಲ. ಅವರ ಆಶೀರ್ವಾದ ನಮ್ಗೆ ಯಾವತ್ತೂ ಇರುತ್ತೆ. ಯಾಕಂದರೆ ಅದು ಒಂದು ದೈವ ಸಂಭೂತವಾದಂಥ ಒಂದು ಅಂಶ. ಅದನ್ನು ನಾವು ಯಾವತ್ತೂ ಸತ್ತವರೇ ಅವರಿಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಕಲಾವಿದರು ಮೇನು, ಕಲಾವಿದರು ಅವ್ರ ಕಲೆನ ಒಂದು ಕಲೆನೇ ಅವ್ರಿಗೆ ವರ ಅಂತ ಒಂದು ಕಲಾವಿದ್ರ ಕುಟುಂಬದಿಂದ ಬಂದಂಥ ಒಂದು ದೈವ ಸಂಭೂತವಾದಂಥ ಒಂದು ಅಂಶ ಅದು. ಹಂಗಾಗಿ ಅಷ್ಟು ಸುಲಭನಾಗಿ ಯಾವ ಮನುಷ್ಯನೂ ಕಲಿಯುಗದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋ ಮಟ್ಟಕ್ಕೆ ಯಾರೂ ಇಲ್ಲ. ಎಲ್ಲ ಕಲಾವಿದ್ರು ಅವರೇ. ಬಟ್ ಯಾರೂ ಒಂದು ಚಿಕ್ಕ ಹಳ್ಳಿಗೆ ಹೋಗಿ, ಒಂದು ಚಿಕ್ಕ ಮನೇಲಿ ಹೋಗ್ರಿ, ಎಲ್ಲೇ ಹೋಗ್ರಿ ನೀವು, ಅಪ್ಪಣ್ಣನ ಫೋಟೋ ಇಲ್ಲದ ಜಾಗನೇ ಇಲ್ಲ, ಅಪ್ಪಣ್ಣ ಇಲ್ಲದಂಥ ಜಾಗನೇ ಇಲ್ಲ. ಎಲ್ಲೆಲ್ಲೂ ನಮ್ಮ ಕರ್ನಾಟಕ ತುಂಬೆಲ್ಲ ಅಪ್ಪಣ್ಣನ ಫೋಟೋಗಳು, ಅಪ್ಪಣ್ಣಂದು ಪ್ರತಿಮೆ, ಅಪ್ಪಣ್ಣಂದು ಪೂಜೆ ನಡೆದೇ ನಡೀತೈತೆ. ಏನೇ ಒಂದು ಮದುವೆ ಫಂಕ್ಷನ್ ಆಗಲಿ, ಪ್ರತಿಯೊಂಥವ್ರು ಅಪ್ಪಣ್ಣನ ಪೂಜೆ ಮಾಡೇ ಮಾಡ್ತಾರೆ. ಹಂಗಾಗಿ ನಾನು ಈ ಫೋಟೋ ಮಾತ್ರ ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಬಟ್ ನಾನು ಯಾರೇನೇ ಹೇಳಲಿ, ಯಾರೇನೇ ಕಮೆಂಟ್ ಹಾಕ್ಕೊಳ್ಳಿ, ನಾನು ಇನ್ನು ಕಮೆಂಟಿಗೆಲ್ಲ ಉತ್ತರ ಕೊಡಲ್ಲ. ಯಾಕಂದರೆ ದೇವ್ರನ್ನ, ನನ್ನ ತಾಯಿ ಚಾಮುಂಡೇಶ್ವರಿನ, ನಾನು ಉಡುಸ್ಲಮ್ಮನ್ನ ನಾನು ಯಾವ ಥರ ಭಕ್ತಿಯಿಂದ ನಾನು ಪೂಜೆ ಮಾಡ್ಕೊತೀನಿ, ಇಷ್ಟಪಡ್ತೀನಿ. ನನ್ನ ಆಂಜನೇಯನ, ನನ್ನ ಮನೆ ದೇವ್ರನ್ನ, ಅವ್ರನ್ನೂ ಅಷ್ಟೇ ಇಷ್ಟಪಡ್ತೀನಿ. ನಾನು ಇಷ್ಟಪಡ್ತೀನಿ ಅಂದ್ಬಿಟ್ಟು ಎಲ್ಲೂ ಓದ್ತವೆಲ್ಲ ಹೇಳೋಕ್ಕೋಗಲ್ಲ, ಓವರಾಗಿ ಆಡೋಕ್ಕೋಗಲ್ಲ. ಓವರಾಗಿ ಆಡೋದು, ಆಮೇಲೆ ನಾನು ಅಪ್ಪಣ್ಣನ ಅಭಿಮಾನಿ ಅಂತ ತೋರಿಸ್ಕೊಳ್ಳೋದು ಅವೆಲ್ಲ ಏನಿಲ್ಲ. ನಾನು ಮನೇಲಿಟ್ಟು ಪೂಜೆ ಫೋಟೋನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಮ್ಮ ಮನಸಲ್ಲ ಅವ್ರ ಅಭಿಮಾನಿಯಾಗಿದ್ದೀನಿ, ನಂಗೆ ಅಷ್ಟೇ ಸಾಕು. ನಾವು ಅವ್ರ ಹತ್ರ ನಾವು ಓವರಾಗಿ ಆಡೋದ್ಕಿಂತ ಅವ್ರ ಹೆಸರಲ್ಲಿ ಒಂದು 4 ಕೆಲಸ, ಅವ್ರಿಗೆ ಇಷ್ಟವಾದಂಥ ಒಂದು 4 ಕೆಲಸ ಮಾಡಿದ್ರೆ ಅದರಲ್ಲಿ ಅವ್ರ ಆಶೀರ್ವಾದ ನಮ್ಗೆ ಯಾವತ್ತೂ ಇರುತ್ತೆ. ಅದು ನಾನು ಕೇಳಿದ್ದೀನಿ ಮೊನ್ನೆ ಅಮ್ಮನ ಹತ್ರ, ಅಪ್ಪಣೆ ಆಗೈತೆ ನನಗೆ. ಇವ್ರ ಹೆಸರಲ್ಲಿ ಏನಾದರೂ 1-2 ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಪ್ಪಣೆ ಕೊಟ್ಟೈತೆ. ಮುಂದೆ ನೋಡೋಣ. ಅಮ್ಮನ ಆಶೀರ್ವಾದ, ಅಮ್ಮನ ಒಂದು
ಆಶೀರ್ವಾದ ನಮ್ಮ ಮೇಲೆ ಇರಲಿ, ಅಪ್ಪಣ್ಣನ ಆಶೀರ್ವಾದ ನನ್ನ ಮೇಲಿದ್ದರೆ ಆ ಕೆಲಸಗಳ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗಲೇ ನಾನು ಅದನ್ನು ಹೇಳಲ್ಲ, ಬಟ್ ಮಾಡಿದಾಗ ನಾನು ಹೇಳ್ತೀನಿ. ಅದನ್ನು ಮಾಡಿದ ಮೇಲೆ, ಆ ಕೆಲಸ ಮಾಡಿದ ಮೇಲೆ ನಾನು ಹೇಳ್ತೀನಿ. ನಾನು ಫಸ್ಟೇ ಎಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ನಾನೆಲ್ಲೂ ಓವರಾಗಿ ಆಡಲ್ಲ. ಕೆಲವು ಜನ ಓವರಾಗಿ ಆಡ್ತಾರೆ, ನಾನು ಆಡೋಕ್ಕೆ ಹೋಗಲ್ಲ. ನನಗೆ ಇಷ್ಟ ಆಗಲ್ಲ ಓವರಾಗಿ ಆಡೋದು. ಫೋಟೋ ಇಟ್ಟು ಪೂಜೆ ಮಾಡ್ತೀನಿ, ಮನಸ್ಸಲ್ಲವ್ರೆ ನಮ್ಮ ಕೆಲಸಗಳು ನಾವು ಮಾಡ್ಕೊತಾ ಇರ್ತೀವಿ. ಹಂಗಂತೇಳಿ ನಾನು ಅಪ್ಪಣ್ಣನ ಅಭಿಮಾನಿಯೇ ಅಂತೇಳಿ ಅಲ್ಲಿ ಇಲ್ಲಿ ಹೇಳ್ಕೊಳ್ಳೋದು ಅವೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ನನಗಿಷ್ಟನೂ ಆಗಲ್ಲ ಅವೆಲ್ಲ ಹೇಳ್ಕೊಳ್ಳೋದು. ಪೂಜೆ ಮಾಡ್ತೀನಿ ಸಾಕು ನನಗಷ್ಟೇ. ಹಂಗಾಗಿ ನಾನು ಯಾರು ಇದನ್ನು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ದಯವಿಟ್ಟು ಆ ಥರ ಕಲಾವಿದ್ರ ಬಗ್ಗೆ ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು. ಕಲಾವಿದ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದನ್ನ ಕಮ್ಮಿ ಮಾಡಿರಿ. ಯಾಕೆ ಗೊತ್ತಾ, ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದು ಕಲಾವಿದರಿಗಲ್ಲ, ಅವರಲ್ಲಿರೋ ಕಲಾ ಸರಸ್ವತಿ ಎಲ್ಲರಿಗೂ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಕಲಾವಿದರು ಅಂದರೆ ಒಂದು ದೇವ್ರ ಸಮಾನ. ಕಲೆನೇ ತಮ್ಮ ಉಸಿರಾಗಿ ಇರಿಸ್ಕೊಂಡಿರ್ತಾರೆ, ಕಲೆನೇ ತಮ್ಮ ಜೀವನಾಡಿಯಲ್ಲಿ ಇರಿಸ್ಕೊಂಡಿರ್ತಾರೆ. ಹಂಗಾಗಿ ಕಲಾ ಸರಸ್ವತಿ ಎಲ್ಲರಿಗೂ ಒಲಿಯಲ್ಲ. ಆದಿ ಬೀದಿಗೆ ಹೋಗೋರಿಗೆಲ್ಲ ಕಲಾ ಸರಸ್ವತಿ ಒಲಿಯಲ್ಲ, ಆಯಿತಾ. ಅವಳಿಗೆ ಎಷ್ಟು ಜನ ಬೇಕೋ ಅಷ್ಟೇ ಜನನೇ ಆರಿಸ್ಕೊಳ್ಳೋದು. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೀತೈತೆ, ಆದರೆ ಕೆಲವೊಂದು ಜನನ ಆರಿಸ್ಕೊಳ್ಳುತ್ತದು, ಕೆಲವೊಂದು ಜನನ ಆರಿಸ್ಕೊಳ್ಳುತ್ತೆ. ಹಂಗಾಗಿ ಎಲ್ಲರೂ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ನಾನು ಇನ್ನೂ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವತ್ತು. ಏನು ಅಂದರೆ, ನಾನು ಈ ವಿಷಯನ ತುಂಬ ದಿನದಿಂದ ಹೇಳಿರಲಿಲ್ಲ ನಿಮ್ಮಲ್ಲಿ ಯಾರಿಗೂ. ನನ್ನ ವೀಡಿಯೋದಲ್ಲಿ ನಾನು ಹೇಳ್ಕೊಂಡಿರಲಿಲ್ಲ, ಇವತ್ತು ಹೇಳ್ಕೊತೀನಿ. ನಾನು ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಒಂದು ಕಲಾವಿದ್ರ ಕುಟುಂಬದಿಂದ ಬಂದಿರೋ ಅಂಥ ಒಂದು ಹೆಣ್ಮಗಳು. ಅಂದರೆ ಆ್ಯಕ್ಟಿಂಗ್ ಮಾಡಿಲ್ಲ, ನಾವು ಬಣ್ಣ ಹಚ್ಚಿಲ್ಲ. ನಮ್ಮ ತಂದೆ ಕಾಲದಿಂದ, ನಮ್ಮ ತಾತನ ಕಾಲದಿಂದಲೂ ಗೊಂಬೆ ಆಟ ಎಲ್ಲರೂ ನೋಡಿರ್ತೀರ, ಗೊಂಬೆ ಆಟ ಆಡಿಸ್ಕೊಂಡು ಬಂದಂಥ ಒಂದು ಕುಟುಂಬ ನಮ್ಮದು. ನಮ್ಮ ತಂದೆ ಮನೆಯಲ್ಲಿ ಹಾರ್ಮನಿ, ತಬಲ ಎಲ್ಲ ಇರೋದು, ಮತ್ತು ತಂಬೂರಿ, ತಾಳ ಎಲ್ಲ ಇರೋದು. ನಮ್ಮ ತಂದೆಯವರು ಗುರುಮಕ್ಕಳು. ಹಂಗಾಗಿ ಅವರು, ನಮ್ಮ ಅಪ್ಪನೂ ಅಷ್ಟೇ ನಾಟಕದ ಮೇಷ್ಟ್ರು, ನಮ್ಮ ಅಣ್ಣನೂ ನಾಟಕದ ಮೇಷ್ಟ್ರಾಗವ್ರೆ. ಹಂಗಾಗಿ ಅವ್ರ ಕಲೆ ಅನ್ನೋದು ನಮ್ಮ ಒಂದು ಇದ್ರಲ್ಲಿ ಐತೆ. ನಮಗೆ ನಮ್ಮ ಅಪ್ಪರು ಯಾವತ್ತೂ ಬಣ್ಣ ಹಚ್ಚಿಸಿಲ್ಲ, ಅಷ್ಟು ಬಿಟ್ಟರೆ ಅವ್ರು ಯಾವತ್ತೂ ಕಲೆನ ಪೂಜಿಸೋರು. ನಮ್ಮ ಮನೇಲಿ ಮಾರ್ನಮಿ ಹಬ್ಬ ಬಂದರೆ ನಮ್ಮಪ್ಪ ಹಾರ್ಮನಿ, ತಬಲ ಪ್ರತಿಯೊಂದು ಇಟ್ಟುಬಿಟ್ಟು ಪೂಜೆ ಮಾಡೋದು ನಮ್ಮಪ್ಪ. ಹಂಗಾಗಿ ನಮ್ಮ ತಾತನ ಕಾಲದಿಂದಲೂ ಗೊಂಬೆ ಆಟ ಆಡ್ಸ್ಕೊಂಡು ಬಂದಿರೋ ಅಂಥವ್ರು. ನಮ್ಮೂರಲ್ಲಿ ಎಲ್ಲರೂ ನೋಡಿರ್ತಾರೆ, ನಮ್ಮ ಅಪ್ಪರೆಲ್ಲ ಗೊಂಬೆ ಆಟ ಗೊಂಬೆ ಆಟ ಆಡೋರು ಮೇಷ್ಟ್ರುಗಳು ಅಂತಲೇ. ಅಂದರೆ ನಮ್ಮೂರಲ್ಲಿ ಇವತ್ತೂನು ನಾನು ಹೇಳ್ತಾರೆ ಹೆಂಗೋ ಗೊತ್ತಿಲ್ಲ, ಆದರೆ ಹೇಳ್ಕೊಂತಿದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಲಾವಿದರು ಅನ್ನೋದು ಒಂದು ಕಲಾವಿದ್ರನ್ನ ನಾವು ಪೂಜಿಸಬೇಕು ಮತ್ತು ಗೌರವಿಸ್ಬೇಕು. ಅವ್ರು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರು ಯಾರನ್ನಾಗಿರ್ಬೋದು, ಕಲಾವಿದ್ರಿಗೆ ಒಂದು ಗೌರವ ಕೊಡಬೇಕು. ಒಂದು ಅವ್ರಿಗೆ ಒಂದು ಮರ್ಯಾದೆ, ಒಂದು ಗೌರವ ಕೊಡಬೇಕು. ಮತ್ತು ಅವ್ರಿಗೆ ಒಂದು, ಇವಾಗ ಈ ಥರ ಇರೋರನ್ನೇ ಪೂಜೆ ಮಾಡೋದ್ರಲ್ಲಿ ಕಲಾ ಸರಸ್ವತಿ ನಾವು ಪೂಜೆ ಮಾಡ್ದಂಗೆ. ನಾವು ಯಾರಿಗೆ ಕಲಾವಿದ್ರಿಗೆ ನಾವು ಅವಮಾನ ಮಾಡಿದ್ರೆ ಕಲಾ ಸರಸ್ವತಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ನಾವು ಒಂದು ನಮ್ಮ ಮನೆಯಲ್ಲೂ ಒಂದು ಕಲಾವಿದ್ರ ಕುಟುಂಬನೇ. ನಮ್ಮ ದೊಡ್ಡಪ್ಪದಿರು, ನಮ್ಮ ಚಿಕ್ಕಪ್ಪದಿರೆಲ್ಲ ತಬಲದ ಮೇಷ್ಟ್ರು, ಹಾರ್ಮನಿ ಮೇಷ್ಟ್ರುಗಳೇ ಇವತ್ತು. ಹಂಗಾಗಿ ನಮ್ಮ ಅಣ್ಣನೂ ನಾಟಕದ ಮೇಷ್ಟ್ರಾಗೈತೆ. ಹಂಗಾಗಿ ಅದರಿಂದಲೇ ನಮ್ಮ ಅಣ್ಣ ಇವತ್ತು ಅನ್ನ ತಿಂತಾ ಇರೋದು. ಮತ್ತು ನಾಟಕದ ಮೇಷ್ಟ್ರಾಗಿರುವತ್ತು ನಮ್ಮ ಅಣ್ಣ ಎಲ್ಲೂ ಫ್ಯಾಕ್ಟ್ರಿಗೆ ಹೋಗಿ ಜೀವನ ಮಾಡ್ತಾಯಿಲ್ಲ, ನಾಟಕದಲ್ಲೇ ನಮ್ಮ ಅಣ್ಣ ಇವತ್ತು ಒಂದು ಹೆಸರು ಮಾಡಿರೋದು. ಮತ್ತು ನಾಟಕನೇ ನಮ್ಮ ಅಣ್ಣನಿಗೆ ಅದು ಸರಸ್ವತಿ, ನಮ್ಮ ಅಣ್ಣನಿಗೆ ಕಲಾ ಸರಸ್ವತಿ ಒಲ್ದಿರೋದ್ರಿಂದ ನಮ್ಮ ಅಣ್ಣ ನಾಟಕದ ಮೇಷ್ಟ್ರಾಗಿರೋದು. ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ಅಪ್ಪನೂ ಹರಿಕಥೆನೂ ಮಾಡೋರು, ಮತ್ತು ನಾಟಕನೂ ಕಲಿಸೋರು. ಹಂಗಾಗಿ ನಾನೊಂದು ಕಲಾವಿದ್ರ ಕುಟುಂಬದಿಂದ ಬಂದಿರೋದ್ರಿಂದ ನಾನು ಹೇಳಿದೆ, ಕಲಾವಿದ್ರಿಗೆ ದಯವಿಟ್ಟು ಯಾರನ್ನು ಸತ್ತವ್ರೆ ಅನ್ನೋ ಥರ ಒಂದು ಕೆಟ್ಟ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆಯ್ತಾ ನನ್ನ ವೀಡಿಯೋ ನೋಡಿ, ಇಲ್ವಾ ಬೇಡ, ಕಮೆಂಟ್ ಮಾತ್ರ ಕೆಟ್ಟದಾಗಿ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಇನ್ನೂ ಒಂದು ಮಾತು, ನೀವೆಲ್ಲ ಏನು ಪ್ರಶ್ನೆ ಕೇಳಿದ್ರೂ ಪರವಾಗಿಲ್ಲ, ನಾನು ಅಪ್ಪಣ್ಣನ ಫೋಟೋ ಮಾತ್ರ ನಾನು ಈಚೆ ತೆಗಿಯಲ್ಲ. ಯಾಕಂದರೆ ನನ್ನ ತಾಯಿ ಚಾಮುಂಡೇಶ್ವರಿನೇ ನನಗೆ ಅಪ್ಪಣೆ ಕೊಟ್ಟಿದ್ದಾಗೋಯ್ತು. ಇನ್ನು ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಈಚೆ ತೆಗಿಯಲ್ಲ. ಯಾರೇನು ಬೇಕಾದರೂ ಅಂದ್ಕೋಬೋದು. ಇಲ್ಲಿಂದಾಚೆಗೆ ಯಾರೇನು ಕಮೆಂಟ್ ಹಾಕಿದ್ರು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ಹೇಳಿದೆ. ನಾವು ಕಲಾವಿದ್ರ ಕುಟುಂಬದಿಂದ ಒಂದು ಕಲಾದೇವಿ ಪುತ್ರನ್ನ, ಕಲಾ ಸರಸ್ವತಿ ಒಂದು ಅಂಶನ ತಂದು ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದೊಂದು ನನಗೆ ನೆಮ್ಮದಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಮೇಲೆ ನೀವು ಏನಾನ ಅನ್ಕೋಬೋದು, ಏನಾನ ಕಮೆಂಟ್ ಹಾಕ್ಕೋಬೋದು. ನಾನು ಅಡುಗೆ ರೂಮಿಗೆ ಬಂದು ನನ್ನ ಮಗನಿಗೆಲ್ಲ ಹಣ್ಣುಗಳ್ನ ರೆಡಿ ಮಾಡ್ತಾಯಿದ್ದೀನಿ. ನೈಟು ಎಲ್ಲ ಕಲ್ಲಂಗಡಿ ಹಣ್ಣೆಲ್ಲ ತಂದಿದ್ದ, ಅದಕ್ಕೆ ಅವ್ನಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಎಲ್ಲರೂ ಕಟ್ ಮಾಡಿ ಇಡ್ತಾಯಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ